ಎಲ್ಲರಿಗೂ ಶರಣಾರ್ಥಿ. ನಮ್ಮ ಮೇಲೇನು ಆರೋಪ ಮಾಡಿದ್ದಾರೆ ಮತ್ತು ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ವಾಯ್ಸ್ ಕರೆಗೆ ನಾನಿವತ್ತು ಉತ್ತರವನ್ನು ಒದಗಿಸ್ತಾ ಇದ್ದೀನಿ. ನಮ್ಮ ಚಂದ್ರು ಲಮಾಣಿ ಡಾಕ್ಟರ್ ಅವರು ಈಗ ಬಂದಿರತಕ್ಕಂಥ ಸಮಸ್ಯೆಗೆ ಮತ್ತು ಈಗ ಬಂದಿರತಕ್ಕಂಥ ಅವ್ರ ಮೇಲೆ ಆಪಾದನೆಗೆ ಅದರಲ್ಲಿ ನಮ್ಮ ಯಾವುದೇ ಪಾತ್ರಗಳಿಲ್ಲ ಅಂತೇಳಿ ಈಗೂ ಹೇಳ್ತೀನಿ, ಮುಂದೂ ಹೇಳ್ತೀನಿ. ಆದರೆ ವಾಯ್ಸ್ ಕರೆ ನಂದೇ ಅದು, ನಾನು ಒಪ್ಕೊತೀನಿ ಅದನ್ನು. ಆ ವಾಯ್ಸ್ ಕರೆ ನಂದೇ ಹೌದು, ಅದನ್ನು ನಾನು ಸಮರ್ಥನೆಯೂ ಮಾಡ್ಕೊತೀನಿ. 4 ತಿಂಗಳದಿಂದ ಅವ್ರ ಕಡೆ ಇರ್ತಕ್ಕಂಥ ಈಗೇನು ಮೊನ್ನೆ ಸೋನು ಲಮಾಣಿ ಅಂತೇಳಿ ಏನು ಪ್ರೆಸ್ ಮೀಟನ್ನು ಮಾಡಿದ್ದಾನ, ಆ ಮನುಷ್ಯ ನನಗೆ ಫೋನ್ ಹಚ್ಚಿ ಶಾಸಕರ ಜೊತೆ ಒಂದಾಗಬೇಕು, ನೀವು ಒಂದಾಗಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ, ಹಾಗೆ ಈಗ ಅಂತೇಳಿ ನನ್ನ ಕಡೆ ಎಲ್ಲ ರೆಕಾರ್ಡಿಂಗ್ ಸಮೇತ ಇದೆ ಅವ್ರದ್ದು. ಈ ಹಿಂದೆ 4 ತಿಂಗಳ ಹಿಂದೆ ಮಾತಾಡಿದ್ರು ಅವರು. ನೆಕ್ಸ್ಟ್ ನಾನು ಮಾತಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬರು ಪಂಚಮಶಾಲಿ ಸಮಾಜದ ಪಾಪ ಅವರು ಅಧ್ಯಕ್ಷರು ಮತ್ತು BJP ಪಕ್ಷದ ಅವರು ಒಂದು ಪಕ್ಷದ ಶಿಸ್ತಿನ ಸಿಪಾಯಿನೂ ಹೌದು. ಆದರೆ ಆ ಮನುಷ್ಯ ನಾನು ಮಾತಾಡಿದ್ದು ನಿಜ ಇದೆ. ಅದು ನಾನು ರೈತರು ಹೋರಾಟಕ್ಕೆ ಕುಂತಾಗೂ ಕೂಡ ಇದೇ ಶಾಸಕರು ನನಗೆ ಫೋನ್ ಹಚ್ಚಿ ಭಾಳಷ್ಟು ಬೆದರಿಕೆ ಕರೆಗಳನ್ನು ಹಾಕಿಸಿದ್ದಾರೆ ಮತ್ತು ಅನೇಕ ಸಮಸ್ಯೆಗಳನ್ನು ಮಾಡಿದ್ದಾರೆ. ಮತ್ತು ಹೊಳ್ಳಿ ನಮ್ಮ ಆದರಳ್ಳಿ ನಮ್ಮ ಹಿರಿಯರಿಗೆ ಫೋನ್ ಹಚ್ಚಿ ಅವ್ರನ್ನ ಸ್ವಾಮಿಗಳ್ನ ಮಠ ಬಿಡಿಸ್ರಿ, ಮಠ ಬಿಡಿಸೋದ್ರಿಂದ ನಿಮಗೆ ದುಡ್ಡು ಕೊಡ್ತೀನಿ, ಅವ್ರು ಇರೋದ್ರಿಂದ ನನಗೆ ಇಲೆಕ್ಷನ್ ಗೆಲ್ಲಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಅವಾಚ್ಯ ಶಬ್ದವನ್ನು ಬಳಸೋದ್ರಿಂದ ನನಗೆ ಸಿಟ್ಟು ಬಂದು ಅವ್ರ ಮೇಲೆ ನಾನು ಶಾಸಕರು ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅನೇಕ ನೀವೆಲ್ಲ ನೋಡ್ತಾ ಇದ್ದೀರಿ, ಕ್ಷೇತ್ರದ ಜನ, ನಾನು ಒಬ್ಬನೇ ನೋಡ್ತಾ ಇಲ್ಲ, ಪ್ರತಿಯೊಬ್ಬರೂ ನೋಡ್ತಾ ಇದ್ದೀರಿ. ಶಾಸಕರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಏನಿಲ್ಲ ಅಂದಾಗ ಈ 3 ವರ್ಷ ಅಂಕರು ಕಳೆದು ಬಿಟ್ಟಿದ್ದೀವಿ, ಇನ್ನೂ 2 ವರ್ಷ ಕಳೆಯೋದೈತೆಪ್ಪ, ಹೆಂಗೆ ಕಳಿಬೇಕು ಇವನ ಕೈಯಾಗ? ಒಬ್ಬರು ಸ್ವಾಮಿಗಳ್ನೂ ಬಿಡವಲ್ಲ, ಒಬ್ಬರನ್ನ ಜನಸಾಮಾನ್ಯ ರೈತರನ್ನೂ ಬಿಡವಲ್ಲ, ಒಬ್ಬರು ಅಧಿಕಾರಿಗಳನ್ನೂ ಬಿಡವಲ್ಲ. ಆ ಮನುಷ್ಯ ಅಷ್ಟು ಕ್ರೂರಿ ಮನುಷ್ಯ ಹೌದು ಅವನು. ಒಬ್ಬರು ಮಠಾಧಿಪತಿಗಳು ಎಲ್ಲವನ್ನ ತ್ಯಜಿಸಿ ಮಠಕ್ಕೆ ಬಂದು ಕುಂತಿರ್ತಾರೆ ಅವರು, ಅವ್ರನ್ನೂ ಕೂಡ ಸನ್ಯಾಸಿಗಳ್ನೂ ಬಿಡವಲ್ಲ ಅಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತದೆ ಅಂತೇಳಿ ನಾನು ಶಾಸಕರ ವಿರುದ್ಧ ಮಾತಾಡಿದ್ದು ನಿಜ ಐತಿ. ಅದನ್ನು ವಾಯ್ಸ್ ಕಾಲನ್ನು ಈಗಲೂ ಕೂಡ ಪರೀಕ್ಷೆ ಮಾಡಿಸ್ರಿ ನೀವು, ಎಷ್ಟು ದಿನದ್ದು ಹೌದದು, ಎಷ್ಟು ದಿನದ ಹಿಂದೆ ಮಾತಾಡಿದ್ದೀನಿ. ಈಗ ಆಗಿರ್ತಕ್ಕಂಥ ಘಟನೆಗೆ ನನಗೆ ಯಾವುದೇ ಸಂಬಂಧನೂ ಇಲ್ಲ, ಆ ಮನುಷ್ಯ ಯಾರಂತೂ ನನಗೆ ಕಾಂಟ್ಯಾಕ್ಟ್ರಿಗೆ ಗೊತ್ತಿಲ್ಲ. ಒಂದು ವೇಳೆ ಆ ಮನುಷ್ಯನ ಜೊತೆ ನಾನು ಮಾತಾಡಿದ್ದಾಗಲಿ ಅಥವಾ ಆ ಮನುಷ್ಯನ ಜೊತೆ ನನ್ನ ಕಾಲ್ ಟ್ರ್ಯಾಕನ್ನು ಹಾಕಿಸ್ರಿ ಅಥವಾ ನನ್ನ ನಂಬರನ್ನು ತೊಗೊಂಡು ನಾನು ಅದಕ್ಕೆ ಬದ್ಧನಾಗಿ ಕಾನೂನಕ್ಕೆ ನಾನು ವಿರುದ್ಧವಾಗಿ ಹೋಗೋದಿಲ್ಲ. ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತೀನಿ, ನಾನು ಮುಂದೂ ಸ್ಪಂದಿಸ್ತೀನಿ, ಈಗಲೂ ಸ್ಪಂದಿಸ್ತೀನಿ. ಆದರೆ ಚಂದ್ರು ಡಾಕ್ಟರ್ ಅವರು ನಮ್ಮ ಸಮಾಜದವರೇ ಆಗಿ ಸಮಾಜದ ಸ್ವಾಮಿಗಳಿಗೆ ನೋವು ಮಾಡ್ತಾರಂದರೆ ಇನ್ನು ಯಾರನ್ನು ಬಿಡ್ತಾರವರು? ಎಲ್ಲರನ್ನೂ ಕೂಡ ನೋವು ಮಾಡಿರ್ತಕ್ಕಂಥ ವ್ಯಕ್ತಿನ ಈ ಹಿಂದೆ ನೀವು ಕೇಳಿದಿರಿ, ಮಾಂಡ್ರೆ ಅಂತೇಳಿ ಅವ್ರಿಗೆ ತ್ರಾಸು ಕೊಟ್ಟರು, ಅನೇಕ ಇಲ್ಲಿ ಅಧಿಕಾರಿಗಳಿಗೆ ತ್ರಾಸು ಕೊಟ್ಟರು, ಅನೇಕ ಎಲ್ಲರಿಗೂ ಯಾರನ್ನೂ ಬಿಡಲಾರ್ದು ಕ್ರೂರಿ ಮನುಷ್ಯ ಅವನು. ಸ್ವಂತ ನಾನು ಯಾಕೆ ಇದನ್ನು ಹೇಳೋಕ್ಕೆ ಇಚ್ಛಪಟ್ಟನಂದ್ರೆ ಅವನು ಏನೋ ಮಾಡಿದರೂ ಕೂಡ ತನ್ನ ಹಿತಕ್ಕೆ ಮಾಡ್ಕೊಳೋದಿಲ್ಲ, ನಮ್ಮ ಇನ್ನೊಬ್ಬರಿಗೆ ನೋವು ಮಾಡೋದೇ ಅವನ ಕೆಲಸ. ಅವನ ಜೊತೆಗೆ ಅವನು ಇರ್ತಕ್ಕಂಥ ಫಾಲೋವರ್ಸ್ಗಳು ನನಗೆ ನೀನೆ ರಾತ್ರಿ ಕೂಡ 1 ಗಂಟೆ ಕಾಲ್ ಬಂದಿದೆ, ನನಗೆ ರಾತ್ರಿ 1 ಗಂಟೆ ಸಮಯಕ್ಕೆ ಕಾಲ್ ಬಂದಿದೆ. ಅವ್ರು ಯಾರು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಚಿತ್ರದುರ್ಗ ಅಂತೇಳಿ ಹೇಳಿದರು, ಅಲ್ಲಿಂದ ಫೋನನ್ನು ಕಟ್ ಮಾಡಿದರು. ಈ ಥರ ನಾನು ಭಯದಲ್ಲೇ ಜೀವನವನ್ನು ಮಾಡ್ತಾ ಇದ್ದೇನೆ. ಇವ್ರು ನನಗೆ ಯಾವಾಗ ಹೋದ ವರ್ಷ ತಾವೆಲ್ಲ ಪತ್ರಿಕಾ ಮಿತ್ರರು ಮಾಧ್ಯಮದವ್ರು ತಾವು ಬಂದು ಅದನ್ನು ಪ್ರೆಸ್ ಮೀಟನ್ನು ಕೂಡ ಹೋದ ವರ್ಷ ಮಾಡಿದ್ದೀರಿ. ನಾನು ಉಪವಾಸ ಸತ್ಯಾಗ್ರಹಕ್ಕೆ ಕುಂತಾಗ ಅವ್ರ ಕಡೆದರ ಜನರನ್ನು ಕಳಿಸಿ ನನಗೆ ಮಠದಿಂದ ಹೊರಗೆ ಹಾಕಿಸಿದ್ರು. ಮಠದಿಂದ ಹೊರಗೆ ಹಾಕಿದ್ರು, ನಾನು ಕುಗ್ಲಾರ್ದಂಗೆ ಅವ್ರು ಕ್ಷಮವನ್ನು ಯಾಚಿಸ್ಕೊಂಡು ಆನಂತರ ಮಠದೊಳಗೆ ಹೋಗಿ ಕುಂದಿರಿಸಿದ್ರು. ಮತ್ತು ನಮ್ಮ ಊರದಿಂದ ನನಗೆ ಯಾವುದೇ ಸಮುದಾಯಲಿಂತ ತೊಂದರೆ ಬಂದಿಲ್ಲ, ಎಲ್ಲ ಸಮುದಾಯನೂ ನಮ್ಮದೇ ಸಮುದಾಯ ಅಂತೇಳಿ ನಾನು ಅಂದ್ಕೊಂಡೋಗಿದ್ದೆ. ನಾನು ವಿರಕ್ತ ಪರಂಪರೆ ಸ್ವಾಮಿಗಳಾಗಿರೋದ್ರಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಬಸವ ತತ್ವದಲ್ಲಿ ನಾವು ನಡೀತಾ ಇದ್ದೀವಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಸ್ವಾಮಿಗಳ್ನ ತರೋದು ಹೇಳೋದು. ಇವರು ಯಾವುದೇ ಇವ್ರ ಲಾಭಕ್ಕಾಗಿ ಸ್ವಾಮಿಗಳ್ನ ತೇಜೋವಧೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ದಯವಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೀನಿ, ಇವತ್ತಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿಯವರು ಅವ್ರದ್ದೇನು ಇವತ್ತು IT ದಾಳಿ ಏನಾಗಿದೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಅದು ಏನಾದರೂ ತಾವು ಅದನ್ನು ಪ್ರೂವ್ ಮಾಡಿದ್ರಂದರೆ ಅದಕ್ಕೆ ನಾನು ಇವತ್ತೇನು ನನಗೆ ಕಾನೂನುಬದ್ಧವಾಗಿ ಏನು ಇದು ಮಾಡ್ತಾರೋ ಅದನ್ನು ಅನುಭವಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಆ ವಾಯ್ಸ್ ಮೆಸೇಜ್ ನಂದೇ, ಈಗಲೂ ಹೇಳ್ತೀನಿ, 10 ಸಲ ಆದರೂ ನಂದೇ ಅಂತೇಳಿ ಹೇಳ್ತೀನಿ. ಅವ್ರು ನನಗೆ ನೋವು ಕೊಟ್ಟಿರ್ತಕ್ಕಂಥದ್ದು ರೆಕಾರ್ಡಿಂಗ್ ಕೂಡ ತಮ್ಗೆ ಹಾಕ್ತೀನಿ, ಅದನ್ನು ಕೂಡ ತಾವು ಪರಿಶೀಲಿಸ್ರಿ. ಮುಂದೆ ಅದಕ್ಕೆ ಸಮಾಜ ಮತ್ತು ನಮ್ಮ ಭಕ್ತರು ಏನಂತಾರೆ ಅದಕ್ಕೆ ಬದ್ಧವಾಗಿ ನಡೀತೀನಿ. ನಾನು ನೋವು ಏನಂತ ಕೊಟ್ರಂದರೆ ಸ್ವಾಮಿಗಳು ಆ ಮಠದಲ್ಲಿ ಇರಬಾರ್ದು, ಗೌಡ್ರ ನಮ್ಮೂರು ಗೌಡ್ರಿಗೆ ಫೋನ್ ಹಚ್ಚಿ ಹೇಳ್ತಾರೆ ಅವರು, ಸ್ವಾಮಿಗಳು ಇಲ್ಲಿ ಇರಬಾರ್ದು, ಇದ್ರಂದ್ರೆ ಸಮಸ್ಯೆಗಳಾಗ್ತವೆ. ಮತ್ತು ಅವ್ರ ಸಮಾಜದ 2 ಮಂದಿನ ಹಚ್ಚಿ ಬೇರೆ ಅವನ್ನೆಲ್ಲ ನಾನು ಹೇಳೋದು ತಮ್ಗೆ ರೆಕಾರ್ಡಿಂಗ್ ಕೊಟ್ಟನಂದ್ರೆ ಅದನ್ನು ಆ ರೆಕಾರ್ಡಿಂಗೇ ಹೇಳ್ತದೆ, ನಾನು ಹೇಳೋಂಥ ಅವಶ್ಯಕತೆ ಏನಿಲ್ಲ. ಆದರೆ ಆ ಅವಾಚ್ಯ ಶಬ್ದ ಬಳಸಿದಾಗ ಒಬ್ಬರು ಸ್ವಾಮಿಗಳು ಸುಮ್ಮನೆ ಕುಂತಾರನ್ನ ತೆಡುತ್ತಾರಂದ್ರೆ ಎಷ್ಟು ನೋವು ಆಗಾಕಿಲ್ಲ ನಮಗೆ.
ಸ್ವಾಮಿಗಳು ನಿಮಗೂ ಏನು ಯಾಕೆ ನಮ್ಮ ಮಧ್ಯೆ ಅವ್ರ ಮಧ್ಯೆ ಯಾವುದೇ ಗಲಾಟೆ ಇಲ್ಲ, ಯಾವುದೂ ಗಲಾಟೆ ಇಲ್ಲ. ಫಸ್ಟ್ ಪ್ರಾರಂಭದಲ್ಲಿ ಇದು ಸೇವಾಲಾಲ್ ಜಯಂತಿ ಪೂರ್ವದಲ್ಲೇ ನಾನು ತಾಲೂಕು ಅಧ್ಯಕ್ಷರನ್ನು, ಇಲ್ಲಿ ಬಂಜಾರ ಸಮಾಜದ ತಾಲೂಕು ಅಧ್ಯಕ್ಷರನ್ನು ಚೇಂಜ್ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೆ. ಇದು ಒಂದರಲಿಂತ ಪ್ರಾರಂಭ ಆಯಿತು. ಯಾಕಂದರೆ ಅವ್ರನ್ನ ಯಾಕೆ ಚೇಂಜ್ ಮಾಡ್ಬೇಕು ಅಂತೇಳಿ ಫಸ್ಟನೇ ಕೊಟ್ಟಿದ್ದಂದರೆ 22 ವರ್ಷದಿಂದ ಒಬ್ಬರೇ ಅಧ್ಯಕ್ಷರಿರೋದ್ರಿಂದ ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಬದಲಾವಣೆ ಬಯಸ್ಬೇಕಂದಾಗ ಯುವಕರಿಗೆ ತಾವು ಸಪೋರ್ಟನ್ನು ಮಾಡಿರಿ, ಯುವಕರಿಗೆ ತಾವು ಬದಲಾವಣೆ 3 ವರ್ಷಕ್ಕೊಮ್ಮೆ ಪ್ರತಿಯೊಬ್ಬ ಅಧ್ಯಕ್ಷನೂ ಚೇಂಜ್ ಆಗಬೇಕು. ಸಮಾಜಕ್ಕೆ ನೋವು ಬಂದಾಗ ಯಾರೂ ಕೂಡ ಅಧ್ಯಕ್ಷರು ಈ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ಜಿಲ್ಲೆಯಲ್ಲಿ ಬರೋದಿಲ್ಲ ಅಂತೇಳಿ ಈ ಮಾತನ್ನು ಹೇಳಿದಾಗ ಅಲ್ಲಿಂದ ಪ್ರಾರಂಭ ಆಯ್ತಿದ್ದು ಒಂದೇ ಥರ. ಮತ್ತು ಶಾಸಕರಿಗೆ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ, ಅವ್ರ ಧರ್ಮದಿಂದ ನಡೆಯಂತಕ್ಕಂಥವ್ರು ಆಗಬೇಕು. ಅಧರ್ಮವನ್ನು ಕೈಗೆ ತೊಗೊಂಡಾಗ ನಾವಾದರೂ ಸುಮ್ಮನೆ ಕೊಡ್ಲಿಕ್ಕೆ ಬರೋದಿಲ್ಲ. ಅವರು ಭಿನ್ನಾಭಿಪ್ರಾಯನ ಬಿಟ್ಕೊಂಡು ಮಠದಿಂದ ಹೊರಗೆ ಹಾಕಿಸ್ಬೇಕು ಅವ್ರನ್ನ ಹೆಂಗಾರ ಮಾಡಿ ಅಂತೇಳಿ ಷಡ್ಯಂತ್ರವನ್ನು ಮಾಡಿದ್ರು. ಅವ್ರು ಪ್ರತಿಯೊಂದು ಸಲನೂ ಮಾಡ್ಕೊತ ಬಂದಾರ. ಆ ರೆಕಾರ್ಡಿಂಗ್ ಕೂಡ ಅಂಥವು ರೆಕಾರ್ಡಿಂಗ್ ಭಾಳಷ್ಟು ಇದಾವೆ ನನ್ನ ಕಡೆ. ಆದರೆ ನಿಮ್ಗೆ ಒಂದು ಕೊಡ್ಲಿಕ್ಕೆ ಇಚ್ಛಪಡ್ತೀನಿ ನಾನು. ನೆಕ್ಸ್ಟ್ ಟೈಮ್ ಇನ್ನೊಂದು ಪ್ರತಿಯೊಂದನ್ನು ಕಾನೂನುಬದ್ಧವಾಗಿ ಏನು ಮುಂದುವರಿಬೇಕು. ನಾನು ಈ ರಿಕಾರ್ಡಿಂಗ್ ಸಮೇತ 4 ರಿಕಾರ್ಡಿಂಗ್ ರಿಲೀಸ್ ಆಗಿದ್ದು. ನಾನು 4 ರಿಕಾರ್ಡಿಂಗ್ ರಿಲೀಸ್ ಆದಾಗ ನಾನು ಸ್ವಯಂ SP ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿದ್ದೀನಿ. ನನ್ನ ಫೋನಿಂದ ಹೋಗ್ಯವೋ ಅಥವಾ ನಮ್ಮ ಮಂಜಣ್ಣರ ಫೋನ್ಲಿಂತ ಹೋಗಿದ್ದವು, ನೋಡ್ರಿ ಇದನ್ನೊಮ್ಮೆ ಅಂತೇಳಿ SP ಸಾಹೇಬ್ರಿಗೆ ಭೇಟಿಯಾಗಿದೆ. SP ಸಾಹೇಬ್ರು ಅಂದರು, ಅಜರ ತಾವು ಈ ಫೋನನ್ನು ನಮ್ಮ ಕಂಪ್ಲೇಂಟನ್ನು ಕೊಡಿ, ಕಂಪ್ಲೇಂಟನ್ನು ಕೊಟ್ಟು ಫೋನನ್ನು ನಮ್ಮ ಹ್ಯಾಂಡ್ ಓವರ್ ಮಾಡಿ ಅದನ್ನು ವಿಚಾರ ಮಾಡ್ತೀವಿ ಅಂದ. ಆಯ್ತು ಸಾಹೇಬ್ರೆ ಅಂತೇಳಿ ಅಂದಾಗ ನನ್ನ ಫೋನನ್ನು ತೊಗೊಳ್ರಿ ಅಂತೇಳಿ ನಾನು ರೆಡಿಯಾಗಿದ್ದೆ. ನಮ್ಮ ಕಮಿಟಿಯವರು ಎಲ್ಲರೂ ಜಾತ್ರೆ ಮತ್ತು ನಮ್ಮ ಕಮಿಟಿ ಒಬ್ಬರು ಅಧ್ಯಕ್ಷರಿಗೆ ಇದು ಸ್ಟ್ರೆಂತನ್ನು ಹಾಕ್ಸೋದಿದ್ರಿಂದ 2 ತಿಂಗಳ ಕಾಲ ಲೇಟ್ ಆಯಿತು. ಲೇಟ್ ಆಗಾದ್ರೆ ಈ ಸಮಸ್ಯೆ ಪ್ರಾರಂಭ ಆಗಿದೆ. ಕಾಂಗ್ರೆಸ್ಸಿಗೆ ಫಸ್ಟ್ ವಿರೋಧ ಮಾಡಿದ್ವಿ, ಆನಂತರ BJPಗೆ ವಿರೋಧ ಮಾಡಿದ್ವಿ ಒಳ ಮೀಸಲಾತಿ ವಿಚಾರವಾಗಿ. ಆನಂತರ ನಮಗೆ ಯಾಕೆ ವಿರೋಧ ಮಾಡಿದ್ರು ಅಂತೇಳಿ ನನ್ನ ವಿರುದ್ಧ ಇವ್ರು ತೊಡೆ ತಟ್ಟಾಗಿ ಪ್ರಾರಂಭ ಮಾಡಿದರು. ಅಲ್ಲಿಂದ ಅವರು ಇರತಕ್ಕಂಥ ಗುಂಡಾವರ್ತನೆಯನ್ನು ಅವ್ರ ಹುಡ್ರನ್ನ ಕಳಿಸೋದು, ಅವ್ರ ಹುಡ್ರನ್ನ ದೌರ್ಜನ್ಯ ಮಾಡೋಕೆ ಹಚ್ಚೋದು, ಇವೆಲ್ಲವನ್ನ ಪ್ರಾರಂಭ ಮಾಡಿಸಿದ್ರು. ನಮ್ಮೂರವರೇ ಅವರು ಈಗ ಅವರು ಕೂಡ ಬರ್ತಾ ಇದ್ದಾರೆ. 10 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ನಾವು, ಏನೇನು ಖರ್ಚು ಮಾಡಿದ್ದಾರೆ ಅಂತೇಳಿ 20 ಲಕ್ಷಕ್ಕೆ ನನಗಲ್ಲಿ ಎಲ್ಲರೂ ಹಿರಿಯರು ಕುಂತು 20 ಲಕ್ಷ ಕೊಟ್ಟು ಬಿಡ್ತೀವಿ ಸ್ವಾಮಿಗಳು, ನೀವು ಮಠ ಬಿಟ್ಟು ಹೊರಗೆ ಹೋಗ್ಬೇಕು ಅಂತೇಳಿ ನನಗೆ 2 ದಿನಗಳ ಕಾಲ ಮೀಟಿಂಗ್ ಆಗಿದೆ. ಆ ಮೀಟಿಂಗಲ್ಲಿ ನಮ್ಮ ಅಧಿಕಾರಿಗಳು ಅದಾರ ಮತ್ತು ಒಳ್ಳೆ ಹಿರಿಯರು ಅದಾರ ಮತ್ತು ಅದಕ್ಕೆ ಎಲ್ಲ ಸಮಾಜದ ಹಿರಿಯರು ಕೂಡ ಆ ಮೀಟಿಂಗಲ್ಲಿದ್ದರು. ಅದೇನೋ ಗವಿಸಿದ್ದಪ್ಪನ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಸಂತ ಸೇವಾಲಾಲ್ ಮಹಾರಾಜರ ಆಶೀರ್ವಾದನೋ ಗೊತ್ತಿಲ್ಲ. ಊರವರೆಲ್ಲರೂ ಗಟ್ಟಿಯಾಗಿ ನನ್ನ ಜೊತೆ ಮತ್ತೆ ನಮ್ಮ ಅಜ್ಜಾರ ಬೇಕಂತೇಳಿ ಆ ಮಠಕ್ಕೆ ಎಷ್ಟು ಸ್ವಾಮಿಗಳು ಬಂದರೂ ಉಳಿದಿಲ್ಲ, ನಾನು ಒಬ್ಬರೇ ಉಳಿದಿದ್ದಲ್ಲಿ. ಆ ಮಠಕ್ಕೆ ನಾವು ಬಂದ ನಂತರ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊತ ಬಂದಿದ್ದೆ, ಮುಂದೂ ಕೂಡ ಮಾಡ್ತೀನಿ ನಾನು. ಊರನವರು ಮತ್ತು ಇದನ್ನು ಫಸ್ಟ್ ನನ್ನ ಹತ್ರ ಮಾತಾಡಿದ್ದು ಊರನವರೇ ಕೊಡ್ತೀನಿ ಅಂತೇಳಿ. ಆದ್ರೆ ನಮ್ಮವರಿಗೆ ನಾ ಕೊಡ್ತೀನಿ, ಅವ್ರನ್ನ ಬಿಟ್ಟು ಕಳಿಸ್ರಿ ಅಂತೇಳಿ ಹೇಳಿದ್ದೇ ಶಾಸಕರು.